ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ. ಇಂದು ಕೂಡ ಮಾಜಿ ಸಚಿವ ನಾಗೇಂದ್ರ ತೀವ್ರ ವಿಚಾರಣೆ ನಡೆಯಲಿದೆ. ಕಳೆದ 3 ದಿನಗಳಿಂದ ನಾಗೇಂದ್ರ ಇಡಿ ವಶದಲ್ಲಿದ್ದಾರೆ. ಮತ್ತೊಂದು ಕಡೆ ಶಾಸಕ ಬಸವನಗೌಡ ದದ್ದಲ್ಗಾಗಿ ತೀವ್ರ ಹುಡುಕಾಟ ನಡೀತಾ ಇದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಶಾಸಕ ಬಂಧನದ ಭೀತಿಯಿಂದ ಎಲ್ಲೋ ನಾಪತ್ತೆಯಾಗಿದ್ದಾರೆ. ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬದಲಿ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ನೈತಿಕತೆ ಪ್ರಶ್ನಿಸುವಂತಹ ಮತ್ತೊಂದು ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತಾವು ಭೂಮಿ ಕೊಟ್ಟ ಬಡಾವಣೆಯಲ್ಲೇ ಸೈಟ್ ಇದ್ರೂ ಸಿದ್ದರಾಮಯ್ಯ ಪತ್ನಿ ಪಡೆದುಕೊಂಡಿರಲಿಲ್ಲ. ದೇವನೂರು ಬಡಾವಣೆ 3ನೇ ಹಂತದಲ್ಲಿ ಪಾರ್ವತಿ ಅವರು 3.16 ಎಕರೆ ಭೂಮಿ ಕಳೆದುಕೊಂಡಿದ್ರು. ಇದಕ್ಕಾಗಿ 50-50 ಅನುಪಾತದಲ್ಲಿ ವಿಜಯನಗರದಲ್ಲಿ ಬದಲಿ ಜಾಗ ಪಡೆದುಕೊಂಡಿದ್ರು. ಈಗಲೂ ದೇವನೂರು ಬಡಾವಣೆಯಲ್ಲಿ 18 ಸೈಟ್ ಖಾಲಿ ಇದೆ. ಒಟ್ಟು 4538 ನಿವೇಶನಗಳ ಪೈಕಿ 565 ನಿವೇಶನಗಳು ಈಗಲೂ ಕೂಡ ಖಾಲಿ ಇದೆ. ಹಾಗಿದ್ದರೂ ವಿಜಯನಗರದಲ್ಲಿ ಸಿದ್ದರಾಮಯ್ಯ ಜಾಗ ಪಡೆದಿದ್ದು ಯಾಕೆ ಅಂತ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಪ್ರಶ್ನೆ ಮಾಡ್ತಿದ್ದಾರೆ. ಮೊದಲನೇ ಸರಿ ಏನು ಹೇಳಿದ್ರು ಸಿದ್ದರಾಮಯ್ಯನವರು, ಸಮಾನಾಂತರ ಬಡಾವಣೆ ಕೊಟ್ಟರೆ ಏನು ತಪ್ಪು ಅಂದರು. ನಾನು ಅದಕ್ಕೆ ದಾಖಲೆ ಕೊಟ್ಟೆ. ಸಮಾನಾಂತರ ಬಡಾವಣೆ ಕೊಟ್ಟಿಲ್ಲ, ಸಮಾನ ಅಂತರದ ಲೇಔಟಲ್ಲಿ ಕೊಟ್ಟಿದ್ದಾರೆ ಅಂತ. ವಿಜಯನಗರ 3ನೇ ಹಂತದ ಬಡಾವಣೆ 1991 ಸಮಯದು ರಚನೆ ಆಗಿರೋದು. ಹೆಂಗೆ ಸಮಾನಾಂತರ ಅಂದಾಗ ಆವಾಗ ಏನು ಹೇಳ್ತಾರೆ, ಇಲ್ಲ ನಾನೇನು ಅಲ್ಲೇ ಕೊಡಬೇಕು ಅಂತ ಹೇಳಿದ್ದ, ಇಲ್ಲೇ ಕೊಡಬೇಕು ಅಂತ. ಅಲ್ಲಿ ಖಾಲಿ ಇರಲಿಲ್ಲ, ಕೊಟ್ಟವ್ರೆ ಅಂತ ಅಂದರು. ಸರ್, ಅಲ್ಲಿ ಖಾಲಿ ಇರೋದಕ್ಕೆ ನಾನು ಇವತ್ತು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಸುಳ್ಳು ಹೇಳಬಾರ್ದು ಯಾವತ್ತೂ. ಯಾಕೆಂದರೆ ಜನಗಳಿಗೆ, ನಾಡಿನ ಜನತೆ ಅಲ್ಲ ದೇಶದ ಜನ ಒಬ್ಬ ಮುಖ್ಯಮಂತ್ರಿ ಮಾತನ್ನು ಕೇಳ್ತಾ ಇರ್ತಾರೆ. ಮೊದಲನೇ ಸರಿ ಏನು ಹೇಳಿದ್ರು ಸಿದ್ದರಾಮಯ್ಯನವರು, ಸಮಾನ ಕಾವೇರಿ ನೀರು ಪ್ರಾಧಿಕಾರದಿಂದ ಪ್ರತಿದಿನ 1 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಎಂಬ ಆದೇಶದ ಹಿನ್ನೆಲೆ ಇಂದು ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆದಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಸಜ್ಜಾಗಿದ್ದಾರೆ. ಇಂದಿನ ಸಭೆಯಲ್ಲಿ ಕಾವೇರಿ ಜಲಾನಯನ ಭಾಗದ ಸಂಸದರು, ಎಲ್ಲ ಶಾಸಕರು, ಸಚಿವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಭಾಗಿಯಾಗಲಿದ್ದಾರೆ. ಇಂದು ಕೇಂದ್ರ ಸಚಿವ ಎಚ್ಡಿಕೆಗೆ ಅಭಿನಂದನೆ ಹಾಗೂ ಮತದಾರರಿಗೆ ಕೃತಜ್ಞತೆ ಸಮಾವೇಶ ಏರ್ಪಡಿಸಲಾಗಿದೆ. ಜಿಲ್ಲೆಯ ಪಾಂಡವಪುರದಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಅಭಿನಂದನೆಯ ಜೊತೆಗೆ ಮತದಾರರಿಗೆ ಬಾಡೂಟದ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ 50,000ಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ. ಕರಾವಳಿ ಕಡೆ ಮಳೆ ಆರ್ಭಟ. ಹಲವು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಕರಾವಳಿಗೆ ಬಾಯ್ ಹೇಳಿ ನಂದಿ ಬೆಟ್ಟಕ್ಕೆ ಹಾಯ್ ಅಂದಿದ್ದಾರೆ. ವಿಶ್ವವಿಖ್ಯಾತ ನಂದಿ ಗಿರಿಧಾಮಕ್ಕೆ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಸಾವಿರಾರು ಪ್ರವಾಸಿಗರು ಹರಿದು ಬಂದ ಹಿನ್ನೆಲೆ ನಂದಿ ಬೆಟ್ಟದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟ್ರಾಫಿಕ್ ಜಾಮ್ ನಿಯಂತ್ರಣ ಮಾಡುವುದಕ್ಕೆ ಪೊಲೀಸರು ಹರಸಾಹಸ ಪಡುವಂತಾಗಿದೆ. ಬಹಿರ್ದೆಸೆಗೆ ಹೋಗಿದ್ದ 10 ವರ್ಷದ ಬಾಲಿಕೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ವಿಜಯನಗರದ ಹೂವಿನ ಹಡಗಲಿ ತಾಲೂಕಿನ ದುಂಗಾವತಿ ತಾಂಡಾದಲ್ಲಿ ನಡೆದಿದೆ. ಯಾರೋ ಸಾಯಿಸಿದ್ದಾರೆ, ಏನಾಯ್ತೋ ಗೊತ್ತಿಲ್ಲ. ನಮಗೆ ಇರುವುದು ಒಬ್ಬಳೇ ಮಗಳು, ನಮಗೆ ನ್ಯಾಯ ಬೇಕು ಅಂತ ಪೋಷಕರು ಕಣ್ಣೀರು ಹಾಕಿದ್ದಾರೆ. ಏನಾಗಿದೆ ಗೊತ್ತಿಲ್ಲ ಸರ್. ನನಗೆ ಅವ್ರಿಗೆ ಸಾಯಿಸಿದಾರ, ಏನು ಮಾಡಿದಾರ, ಅವಳೇ ಹೋಗಿದ್ದಾಳೆ, ನಮಗೆ ಗೊತ್ತಿಲ್ಲ ಸರ್. ನನಗೇನು ಗೊತ್ತಿಲ್ಲ. ಅದಕ್ಕೆ ನಾನು ನ್ಯಾಯ ಕೇಳ್ತಿದ್ದೀನಿ ಸರ್. ನನಗೆ ನ್ಯಾಯ ಕೊಡ್ರಿ ಸರ್. ನಮ್ಮ ಒಬ್ಬಳೆ ಮಗ ಸರ್. ನನಗೆ ನ್ಯಾಯ. ವಿಜಯಪುರದ ಮಹಿಳೆಯರು ಕಸೂತಿ ಮೂಲಕ ದೇಶದ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದಾರೆ. ಇವರು ತಯಾರಿಸುವ ಬಟ್ಟೆ ಹಾಗೂ ವಸ್ತುಗಳಿಗೆ ಭಾರಿ ಬೇಡಿಕೆ ಶುರುವಾಗಿದೆ. ಬಂಜಾರ ಸಮುದಾಯದ ಬಟ್ಟೆಗಳನ್ನು ಹಾಗೂ ಇನ್ನುಳಿದ ಸಾಮಾನ್ಯ ಜನರು ಸಹ ತೊಡುವ ಬಟ್ಟೆಗಳನ್ನು ಇವರು ಸಿದ್ಧಪಡಿಸುತ್ತಾರೆ. ಅಮೆಜಾನ್ ಆನ್ಲೈನ್ ಮಾರ್ಕೆಟಿಂಗ್ನಲ್ಲಿ ಇವರು ತಯಾರಿಸುವ ಬಟ್ಟೆಗೆ ಭಾರಿ ಬೇಡಿಕೆ ಇದೆಯಂತೆ. ಬಂಜಾರ ಕಸೂತಿ ಎಂದು ಟೈಪ್ ಮಾಡಿದರೆ ಸಾಕು, ಇವರು ತಯಾರಿಸಿರುವ ಕರಕುಶಲ ಬಟ್ಟೆ ಹಾಗೂ ಬ್ಯಾಗ್ ಬರುತ್ತೆ. ಬಾರ್ನಲ್ಲಿ ಕುಳಿತು ಮೊಬೈಲ್ನಲ್ಲಿ ಮಾತನಾಡುವ ಮುನ್ನ ಹುಷಾರಾಗಿರಬೇಕು. ಯಾಕಂದ್ರೆ ವ್ಯಕ್ತಿಯೊಬ್ಬರು
ಬಾರ್ನಲ್ಲಿ ಕುಳಿತು ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ರು. ಈ ವೇಳೆ ಬಾರ್ಗೆ ಬಂದ ಗ್ಯಾಂಗ್ ಒಂದು ಕ್ಷಣಾರ್ಧದಲ್ಲೇ ಮೊಬೈಲ್ ಕದ್ದು ಪರಾರಿಯಾಗಿದೆ. ತುಮಕೂರಿನ ಜೆಸಿ ರಸ್ತೆಯಲ್ಲಿರುವ ರೇಣುಕಾ ವೈನ್ಸ್ನಲ್ಲಿ ಈ ಘಟನೆ ನಡೆದಿದೆ. ಧಾರವಾಡದಲ್ಲಿ ಕಾನೂನು ಮೀರಿ ನಡೆಯುವವರ ಮೇಲೆ ಪೊಲೀಸರು ಡ್ರಿಲ್ ಮಾಡುತ್ತಿದ್ದಾರೆ. ಒಟ್ಟು 243 ಜನರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ. 50 ರೌಡಿ ಶೀಟರ್, 36 ಮೊಬೈಲ್ಗಳು, 9 NDPS, ಖಾಲಿ ಜಾಗ ಮತ್ತು ರಸ್ತೆ ಪಕ್ಕ ಕುಡಿಯುತ್ತಾ ಕುಳಿತಿದ್ದ 61 ಜನ, ಇತರೆ 18 ಜನ ಸೇರಿ 170 ಜನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿತ್ಯ ಒಂದೊಂದು ಠಾಣೆ ವ್ಯಾಪ್ತಿಯಲ್ಲಿ ಏರಿಯಾ ಡಾಮಿನೇಷನ್ ಮಾಡುತ್ತಿದ್ದೇವೆ. ಕಾನೂನು ಬಾಹಿರ ಚಟುವಟಿಕೆ ಮಾಡೋರನ್ನ ಈ ವೇಳೆ ಹಿಡಿದು ತರ್ತಾರೆ. ಸಂಶಯ ಬಂದವರ ಮೊಬೈಲ್ ಸಹ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸ್ ಆಯುಕ್ತ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ. ಧಾರವಾಡ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಮಾಡಿದ್ದೀವಿ. ಈ ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಅಂದರೆ ಪ್ರತಿದಿನ ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ಠಾಣೆಯನ್ನು ಐಡೆಂಟಿಫೈ ಮಾಡಿಕೊಂಡು ಆ ಉಪವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಸುಮಾರು 100ಕ್ಕೂ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವ್ರನ್ನ ಉಪಯೋಗಿಸ್ಕೊಂಡು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಮಾಡಲಾಗುತ್ತೆ. ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 243 ಜನ ಈ ಥರ ವ್ಯಕ್ತಿಗಳನ್ನು ಗುರುತಿಸಿ ಅವ್ರನ್ನ ವಶಕ್ಕೆ ತೊಗೊಂಡು ಇಲ್ಲಿ ಮೇಲ್ಗಡೆ ಒಂದು ಹಾಲಿಗೆ ತೊಗೊಂಬಂದು ಅಲ್ಲಿ ಅವ್ರದ್ದು ಆ್ಯಂಟಿಸಿಡೆಂಟ್ಸ್ ವೆರಿಫೈ ಮಾಡೋವಂಥದ್ದು ಮತ್ತು ನಮಗೆ ಸ್ಟೇಷನ್ ರೆಕಾರ್ಡ್ಸಲ್ಲಿ ಏನಾದರೂ ಡೀಟೇಲ್ಸ್. ಜುಲೈ 17ರವರೆಗೆ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಮುಂಗಾರು ಚುರುಕು ಪಡೆಯುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಪ್ರದೇಶಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಾಗಲಕೋಟೆ, ಬೆಳಗಾವಿ, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ವಿಜಯಪುರ, ಗದಗ, ಧಾರವಾಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರಿನಲ್ಲೂ ಕೂಡ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಚಿಕ್ಕೋಡಿಯಲ್ಲಿ ವಿರೋಧಿಗಳ ವಿರುದ್ಧ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಗುಡುಗಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ಯಾರ ಕಾಲಿಗೂ ಬೀಳುವ ವ್ಯಕ್ತಿ ನಾನಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಸಿದ್ದೇಶ್ವರ ಸ್ವಾಮೀಜಿ ಭಾಷಣ ಕೇಳಿ ಪ್ರೇರಿತನಾದವನು, ನನಗೆ ಅಧಿಕಾರ ಮುಖ್ಯವಲ್ಲ, ಜನಸೇವೆ ಮುಖ್ಯ ಅಂತ ಸವದಿ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಲಕ್ಷ್ಮಣ ಸವದಿ ಮಂತ್ರಿ ಸಲಹೆ ಅವ್ರ ಬಳಿ ಹೋಗ್ತಾನೆ, ಇವ್ರ ಬಳಿ ಹೋಗ್ತಾನೆ, ಅವ್ರು ಕಾಲ್ ಬಿಡ್ತಾರೆ, ಇವ್ರು ಕಾಲ್ ಬಿಡ್ತಾರೆ. ಸಿದ್ದೇಶ್ವರ ಅವರ ಭಾಷಣ ಕೇಳಿದವ ನಾನು, ಅವ್ರ ಅನ್ಯಾಯನ ಅದ್ರ ಬಗ್ಗೆ ಜೋರು ಸೋರಿಸ್ತಾರ. ಭಾಳ ಮಂದಿ ತಿಳ್ಕೊಂಡ ಇದು ಗಿರಾಕಿ ಹಿಂದೆಲ್ಲ ನಮ್ಮ ಮನೆಗೆ ಬರತೈತಿ, ನಮ್ಮನ್ನು ಮಂತ್ರಿ ಮಾಡೋದು ಬರತೈತಿ. ನಾನು ಏನೇ ಕೇಳೋದು ನಾನು ಇಲ್ಲೇ ನಾನೇ ಏನೋ ಬೇಡ್ಕೊಳ್ಳೋದು ಇಲ್ಲೇ. ಮಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದಕ್ಕೆ ಹಿಂದೂ ಸಂಘಟನಾ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ರಿಂದ ಕಾಂಗ್ರೆಸ್ ಕಾರ್ಪೊರೇಟರ್ ಅನಿಲ್ ಕುಮಾರ್ ದೂರು ನೀಡಿದ್ರು. ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಕರಾವಳಿಯ ಬಿಜೆಪಿ ಶಾಸಕರಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ದು ಎಫ್ಐಆರ್ ವಾಪಸ್ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ತೆಲಂಗಾಣ ಹಾಗೂ ಕರ್ನಾಟಕ ಮೂಲದ ಮಹಾರಾಷ್ಟ್ರಕ್ಕೆ ಅಕ್ರಮ ಗಾಂಜಾ ಸಾಗಾಟವಾಡುತ್ತಿದ್ದ ಖದೀಮರನ್ನ ಹೆಡೆಮುರಿ ಕಟ್ಟಿದ್ದಾರೆ. ತೆಲಂಗಾಣ ಕರ್ನಾಟಕ ಗಡಿ ಬಂಗೂರ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಡಿಶಾ ಹಾಗೂ ಹೈದರಾಬಾದ್ನಿಂದ ಮುಂಬೈ ಕಡೆಗೆ ಲಾರಿ ಮತ್ತು ಕಾರಿನಲ್ಲಿ ಅನಧಿಕೃತವಾಗಿ ಗಾಂಜಾ ಸಾಗಿಸುತ್ತಿರುವುದರ ಖಚಿತ ಮಾಹಿತಿಯ ಹಿನ್ನೆಲೆ ದಾಳಿ ನಡೆಸಲಾಗಿತ್ತು. ದಾಳಿ ವೇಳೆ ಆರೋಪಿಗಳಿಂದ 3 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಸಚಿವ ಎಚ್.ಕೆ. ಪಾಟೀಲ್ ಅವರ ಕನಸಿನ ಯೋಜನೆ ಹಳ್ಳ ಹಿಡಿದಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಪ್ರತಿ ಭಾನುವಾರ ಉದಯರಾಗ ಹಾಗೂ ಸಂಧ್ಯಾರಾಗ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಕಳೆದ 1 ವರ್ಷದಿಂದ ನಡೆಸಿಕೊಂಡು ಬರಲಾಗ್ತಾ ಇತ್ತು. ಆದ್ರೀಗ ಕಲಾವಿದರಿಗೆ ಗೌರವ ಸಂಭಾವನೆಯನ್ನ ನೀಡದ ಕಾರಣ ಕಾರ್ಯಕ್ರಮವನ್ನು ಬಂದ್ ಮಾಡಲಾಗಿದೆ. ಗೌರವ ಸಂಭಾವನೆ ನೀಡುವಂತೆ ಕಲಾವಿದರು ಒತ್ತಾಯ ಮಾಡಿದ್ದು, ಗೌರವ ಸಂಭಾವನೆ ನೀಡದಿದ್ರೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಹಾವೇರಿ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 2 ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಮೈನುದ್ದೀನ್ ಮತ್ತು ಮೊಯುದ್ದೀನ್ ಕೋಳೂರು ಬಂಧಿತ ಆರೋಪಿಗಳಾಗಿದ್ದು, ಆರೋಪಿಗಳಿಂದ 11 ಬೈಕ್, 2
ಚೆಸ್ಸಿಗಳು 2 ಇಂಜಿನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಆರೋಪಿಗಳು ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಸೇರಿದಂತೆ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ಬೈಕ್ಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ ಖದೀಮರು ಬೈಕ್ಗಳನ್ನು ಕ್ಷಣಾರ್ಧದಲ್ಲಿ ಕದ್ದು ಎಸ್ಕೇಪ್ ಆಗ್ತಿದ್ರು.